ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ, ಫಸ್ಟ್ ಕೃಷಿ ಭೂಮಿಯನ್ನ ಕೈ ಬಿಡಬೇಕು. ಕೃಷಿ ಭೂಮಿಯನ್ನು ಕೈ ಬಿಡಬೇಕು. ನಿಮ್ ಜೊತೆಲಿ ನಾವು ಕೂಡ ಕಾರ್ಮಿಕ ಸಂಘಟನೆಗಳು ಇದ್ರೆ ಆನೇಕಲ್ಲಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಅಷ್ಟು ಸಂಘಟನೆಗಳು ಕೂಡ ರೈತರ ಜೊತೆ ನಿಲ್ತವೆ. ಯಾಕೆಂದ್ರೆ ಇವತ್ತು ರೈತರು ಉಳಿದ್ರೇನೆ, ರೈತರು ಕಾರ್ಮಿಕರು ಉಳಿದ್ರೇನೆ ಈ ದೇಶ. ರೈತರು ಒಂದ್ ಕಡೆ ಅನ್ನ ಕೊಡ್ತಾರೆ, ಆದ್ರೆ ಕಾರ್ಮಿಕರು ಒಂದ್ ಕಡೆ ಇವತ್ತು ಕೈಗಾರಿಕೆಯಲ್ಲಿ ದುಡಿತಾರೆ. ರೈತರ ಮಕ್ಕಳು ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಕಾರ್ಮಿಕ ಸಂಘಟನೆಗಳು ಕೂಡ ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳಿದ್ದಾರೆ, ಶಾಸಕರು ಇದ್ದಾರೆ, ಆನೇಕಲ್ನ ಶಾಸಕರು ಮತ್ತೆ MLC ಇದ್ದಾರೆ. ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮಗೆ ಮುಖ್ಯವಾಗಿ ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊಂತೀನಿ, ಇವತ್ತು ರಾಗಿ ನಾಡಾಗಿ ಅರ್ಥನಾದ್ರೂ ಉಳಿಲಿ, ಕೃಷಿ ಚಟುವಟಿಕೆ ಬೆಳೀಲಿ, ಮತ್ತೆ ಕೃಷಿ ಉಳಿಬೇಕು. ಕೃಷಿ ಉಳಿದ್ರೇನೆ ಈ ನಾಡಿನ ಜನತೆಗೆ ಅನ್ನ ಕೊಡಕ್ಕಾಗ್ತದೆ. ಇವತ್ತು ದೇವನಹಳ್ಳಿ ಹೋರಾಟನು ಕೂಡ ಇದೇ ರೀತಿಯಲ್ಲಿ ಸಾಕ್ತು. 1198 ದಿನ ಹೋರಾಟ ನಡೀತು. ರೈತರು ಜಗ್ಲಿಲ್ಲ, ಪೊಲೀಸರಿಗೂ ಜಗ್ಲಿಲ್ಲ, ಯಾವುದೇ ಅಧಿಕಾರಿಗಳಿಗೂ ಜಗ್ಲಿಲ್ಲ. ಆದ್ರೆ ಈ ಕಾರ್ಮಿಕ ಮತ್ತೆ ಏನು ಕೈಗಾರಿಕಾ ಮಂತ್ರಿ ಇದಾರೋ ಅವ್ರಿಗೆ ಹೇಳ್ಬೇಕಾಗ್ತದೆ, ನಮ್ ಭೂಮಿ ಬಿಡ್ರಿ. ಉತ್ತರ ಕರ್ನಾಟಕದಲ್ಲಿ ಹಲವಾರು ಬಂಜರು ಭೂಮಿ ಇದೆ, ಅಲ್ಲೋಗಿ ನೀವು ಕೃಷಿ ರೈತ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಿಮ್ ಜೊತೆಲಿ ಕಾರ್ಮಿಕ ಸಂಘಟನೆ ಯಾವಾಗಲೂ ಕೂಡ ರೈತರಿಗೆ ಬೆಂಬಲವಾಗಿ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್. ರೈತರ ಹೋರಾಟಕ್ಕೆ ಜಯವಾಗಲಿ. ಕೃಷಿ ಭೂಮಿ ಉಳಿಯಲೇಬೇಕು. ಕೃಷಿ ಭೂಮಿಯನ್ನು ಅಕ್ವೈರ್ ಮಾಡಲು ಬಿಡೋದಿಲ್ಲ. ರೈತ